ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ವಿಡಿಯೋನ ಯಾವ ರೀತಿಯಾಗಿ ಬೇಗ ಹಾಗೂ ಸುಲಭವಾಗಿ ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನನ್ನ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಆವಾಗ ನಿಮಗಿಲ್ಲಿ ಹೋಮ್ ಅಂತ ಆಪ್ಷನ್ ಬರುತ್ತೆ ನೋಡಿ. ನೆಕ್ಸ್ಟ್ ಬಂದು ಇಲ್ಲಿ ಯಾವುದು ವಿಡಿಯೋ ವೈರಲ್ ಆಗಿದೆ ಆ ವಿಡಿಯೋ ಫಸ್ಟ್ ತೋರಿಸುತ್ತೆ. ನೆಕ್ಸ್ಟ್ ಬಂದು ವೀಡಿಯೋಸ್ ಅಂತ ಇದೆ. ನೀವು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು 4 ಇಯರಿಂದ ಹಾಕಿರೋ ವೀಡಿಯೋಗಳೆಲ್ಲ ನಿಮಗೆ ಹುಡುಕಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 850ಕ್ಕಿಂತ ಮೇಲ್ಗಡೆ ವೀಡಿಯೋಗಳಿದೆ. ಹಾಗಾಗಿ ನೀವು ಸುಲಭವಾಗಿ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ವೀಡಿಯೋಸ್ ನಂತರ ನಿಮಗೆ ಶಾರ್ಟ್ಸ್ ಅಂತ ಇದೆ. ಇದರಲ್ಲಿ ನೀವು ನಾನು ಹಾಕಿರುವಂತಹ ಶಾರ್ಟ್ ವೀಡಿಯೋಗಳನ್ನು ನೋಡ್ಬೋದು. ನೆಕ್ಸ್ಟ್ ಬಂದು ಲೈವ್ ಆಪ್ಷನ್ ಇದೆ. ನೆಕ್ಸ್ಟ್ ಬಂದು ಪ್ಲೇ ಲಿಸ್ಟ್ಸ್ ಅಂತ ಇದೆ. ಈ ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಫೋಲ್ಡರ್ನ ವಿಡಿಯೋ ಬೇಕು ಆ ವಿಡಿಯೋನ ನೀವು ಸುಲಭವಾಗಿ ನೋಡ್ಬೋದು. ಎಕ್ಸಾಂಪಲ್ ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗ್ ಬೇಕು ಅಂತಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಒಟ್ಟು 4 ವಿಡಿಯೋಗಳಿದೆ. ಓಕೆನಾ? ಆ ಥರ ನೀವು ಈಗ ಹೋಮ್ ಆ್ಯಂಡ್ ಕಿಚನ್ ಟೂರ್ ಅದರಲ್ಲಿ ಒಂದು 5 ವಿಡಿಯೋಗಳಿದೆ. ಸೊ ಈ ಥರ ನೀವು ಈ ಒಂದು ಹೆಲ್ತ್ ಟಿಪ್ಸ್ ವಿಡಿಯೋ ಇರ್ಬೋದು, ಬ್ಯೂಟಿ ಟಿಪ್ಸ್ ವಿಡಿಯೋ ಇರ್ಬೋದು, ಟೈಲರಿಂಗ್ ವಿಡಿಯೋ ಇರ್ಬೋದು, ಇದೆಲ್ಲವೂ ಈ ಥರ ಫೋಲ್ಡರಲ್ಲಿ ಹಾಕಿರೋದ್ರಿಂದ ನೀವು ಒಂದು ಫೋಲ್ಡರನ್ನು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋಗಳು ನಿಮಗೆ ಸಿಗುತ್ತೆ. ಹಾಗೆಯೇ ರೆಸಿಪಿ ವಿಡಿಯೋಗಳಿರ್ಬೋದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಗಳಿರ್ಬೋದು, ಬರ್ತ್ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋಗಳಿರ್ಬೋದು. ಹಾಗೆಯೇ ನಿಮಗೆ ಬ್ಲೌಸ್ ಡಿಸೈನ್ಸ್ ಎಲ್ಲ ವಿಡಿಯೋ ನೋಡಬೇಕು ಅಂತಿದ್ರೆ ಈ ಥರ ನೀವು ಶಾಪಿಂಗ್ ವಿಡಿಯೋಗಳನ್ನು ನೋಡಬೇಕು ಅಂತಿದ್ರೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಬೇಗ ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಾಂದರೆ ನಿಮಗೆ ವೀಡಿಯೋಸಲ್ಲಿ ಹೋಗಿ ನೋಡಿದರೆ ನಿಮಗೆ ವಿಡಿಯೋ ನೋಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 850 ವೀಡಿಯೋಗಳಿದೆ. 3 ಇಯರ್ 4 ಇಯರಿಂದ ಹಾಕಿರುವಂಥ ವೀಡಿಯೋಗಳಿರೋದ್ರಿಂದ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ಎಕ್ಸಾಂಪಲ್ ಆಗಿ ರೆಸಿಪಿ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ನೋಡಿ ಹಾಗಲಕಾಯಿ ಪಲ್ಯ ಇರ್ಬೋದು, ಇದೆಲ್ಲ ನೋಡಿ 3 ಇಯರ್ಸ್ ಬ್ಯಾಕ್ ಹಾಕಿರುವಂಥದ್ದು, 2 ಇಯರ್ಸ್ ಬ್ಯಾಕ್ ಆಗಿರುವಂತಹ ವಿಡಿಯೋಗಳು, 4 ಇಯರ್ಸ್ ಬ್ಯಾಕ್ ಹಾಕಿರುವಂತಹ ವಿಡಿಯೋಗಳೆಲ್ಲ ಇದೆ ಇದರಲ್ಲಿ. ಸೊ ನಿಮ್ಗೆ ಆವಾಗ ಈಸಿಯಾಗಿ ನೀವು ವಿಡಿಯೋನ ಇಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಈ ಒಂದು ಸಣ್ಣ ಒಂದು ವಿಡಿಯೋವನ್ನು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿ ಹಾಕೋದು. ಈ ರೆಸಿಪಿ ವಿಡಿಯೋಗಳೆಲ್ಲ ಮಾಡಿದಾಗ ನಿಮಗೆ ಶಾರ್ಟ್ ವಿಡಿಯೋ ಸಿಗುತ್ತೆ, ಅಂದರೆ ಸಣ್ಣ ವಿಡಿಯೋ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಥರ ನಾನು ನಿಮಗೊಂದು ಸಣ್ಣ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ಈ ಥರ ನೀವು ಪ್ಲೇ ಲಿಸ್ಟಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳು ಸಿಗುತ್ತವೆ. ಜಾಸ್ತಿಯಾಗಿ ಎಲ್ಲರೂ ಕೂಡ ಟೈಲರಿಂಗ್ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಸೊ ಅದರಲ್ಲಿ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ರೈಸ್ ಬಾತ್. ಇಲ್ಲಿ ನಾನು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ನೋಡಿ. 3 ಗ್ಲಾಸ್ ಅಕ್ಕಿ ಮಾಡ್ತಾ ಇದ್ದೇನೆ. 3 ಗ್ಲಾಸ್ ಅಕ್ಕಿ ಅಂತಂದರೆ ಆಲ್ಮೋಸ್ಟ್ ಒಂದು 3-4 ಜನ ತಿನ್ಬೋದು ಅಷ್ಟು. ಇದೀಗ ನೋಡಿ ಇಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ನೋಡಿ. ಆಮೇಲೆ ಕರಿಬೇವಿನ ಸೊಪ್ಪು, ನೀರುಳ್ಳಿ, ತರಕಾರಿಗಳು ಯಾವುದೆಲ್ಲ ಅಂದರೆ ಕ್ಯಾರೆಟು, ಬೀನ್ಸು, ಟೊಮೆಟೊ ಮತ್ತು ಬಟಾಣಿ, ನವಿಲ್ಕೋಸು ಇತ್ತು ಅಂತಂದರೆ ನವಿಲ್ಕೋಸು ಹಾಕಿ. ಮಸಾಲೆ ರುಬ್ಬೋದಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಪಾಲಕ್ ಸೊಪ್ಪು, ಇದಿಷ್ಟೇ ಬೇಕಾಗಿರೋದು. ತುಂಬಾ ಈಸಿ ಕೂಡ, ಹಾಗೆಯೇ ಬೇಗ ಕೂಡ ಮಾಡ್ಬೋದು. ತುಂಬ ಏನು ಟೈಮ್ ತಗೊಳ್ಳಲ್ಲ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಆಯಿಲ್ ಹಾಕ್ಕೊಂಡು ಈ ಪಾಲಕ್ ಸೊಪ್ಪಿದೆ ಅಲ್ವಾ ಅದನ್ನು ನಾವು ಫಸ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಇದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಇವಾಗ ನಾವು ಪಾಲಕ್ ಪನ್ನೀರ್ ಇರ್ಬೋದು ಇದೆಲ್ಲ ಮಾಡಬೇಕಾದ್ರೆ ನಾವು ಬಿಸಿ ನೀರಿನಲ್ಲಿ ಹಾಕಿಡ್ತೇವೆ ಯಾವುದನ್ನು, ಪಾಲಕ್ ಸೊಪ್ಪನ್ನು. ಆದರೆ ಪಾಲಕ್ ರೈಸ್ ಬಾತ್ ಮಾಡಬೇಕಾದ್ರೆ ಈ ಥರ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಓಕೆನಾ? ಇದರ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಈ ಥರ ದಂಟಿತ್ತು ಅಂತಂದರೆ ಏನೂ ಆಗಲ್ಲ, ಅದು ರುಬ್ಬುವಾಗ ಇದಾಗುತ್ತೆ. ದಂಟು ಸ್ವಲ್ಪ ತೆಗೆದ್ರೆ ಸಾಕು ಅಷ್ಟೇ. ಈ ಥರ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ನೀರುಳ್ಳಿ ಹಾಕ್ಕೊಳ್ಳಿ, ಯಾಕಂದರೆ ಚೆನ್ನಾಗಿರುತ್ತೆ. ಸೊ ಅದು ಫ್ರೈ ಮಾಡಿದಾಗ ಆಯಿಲಲ್ಲಿ ಚೆನ್ನಾಗಿರುತ್ತೆ ರುಬ್ಬೋದಕ್ಕೆ. ಸೊ ತುಂಬ ಬೇಗನೆ ಮಾಡ್ಬೋದು. ಹಾಗೆಯೇ ತುಂಬ ಜನ ಹೇಳ್ತಾಯಿದ್ರು ಪಾಲಕ್ ಸೊಪ್ಪಿನ ರೈಸ್ ಬಾತ್ ವಿಡಿಯೋ ಮಾಡಿ ಅಂತೇಳಿ. ಸೊ ಹಾಗಾಗಿ ವಿಡಿಯೋವನ್ನು ಮಾಡಿದ್ದೇನೆ. ತುಂಬಾ ಈಸಿ, ಹಾಗೆಯೇ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು. ಕೆಲವರಿಗೆ ಪಾಲಕ್ ಪನ್ನೀರ್ ಮಾಡಿದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಅಂಥವ್ರು ಈ ಥರ ಪಾಲಕ್ ಸೊಪ್ಪಿನ ರೈಸ್ ಬಾತ್ ಮಾಡ್ಕೊಂಡು ತಿನ್ನಿ. ಗೊತ್ತೇ ಆಗಲ್ಲ ಪಾಲಕ್ ಸೊಪ್ಪಿನ ರೈಸ್ ಬಾತ್ ಅಂತ, ಆದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾರ್ಮಲ್ ಪಲಾವಿಗೂ ಈ ಪಾಲಕ್ ಸೊಪ್ಪಿನ ರೈಸ್ ಬಾತಿಗೂ
ಡಿಫ್ರೆಂಟ್ ಟೇಸ್ಟ್ ಅಂತೂ ಇದ್ದೇ ಇರುತ್ತೆ. ಇದೀಗ ಫ್ರೈ ಆಯಿತು. ಸೊ ಮಸಾಲೆ ಇಷ್ಟೇ ಇರೋದು ಫ್ರೆಂಡ್ಸ್. ಇದಿಷ್ಟು ಮತ್ತು ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ. ಶುಂಠಿ ಸ್ವಲ್ಪನೇ ಹಾಕಿ, ಯಾಕಂತಂದರೆ ಇದಕ್ಕೆ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಅದೇ ಫ್ಲೇವರ್ ಬಂದುಬಿಡುತ್ತೆ. ಸೊ ನೋಡಿ, ರುಬ್ಬಿದು ಕೂಡ ಆಯಿತು. ರುಬ್ಬುವಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಬಿ, ಆವಾಗ ಕಲ್ಲರ್ ಅದು ಹೋಗಲ್ಲ, ಇಲ್ಲಾಂದರೆ ಕಲರ್ ಬೇರೆ ಇದಾಗುತ್ತೆ. ಸೊ ನೀವು ಉಪ್ಪನ್ನು ಹಾಕ್ಕೊಂಡ್ರೆ ಕಲರ್ ಹಾಗೇನಿರುತ್ತೆ. ಪಾಲಕ್ ಸೊಪ್ಪಿದು ಯಾವ ಕಲರ್ ನೋಡಿ, ಇದು ನೋಡಿ ಈ ಥರ ಕಲರ್ ಬರುತ್ತೆ. ಇದೀಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇನ್ನು ನೆಕ್ಸ್ಟ್ ನಾರ್ಮಲಾಗಿ ನಾವೀಗ ಪಲಾವ್ ಎಲ್ಲ ಏನು ರೈಸ್ ಬಾತ್ ಮಾಡ್ತೀವಲ್ವ, ಅದೇ ಥರ ಏನು ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ. ಹಾಗೆಯೇ ಪಲಾವ್ ಎಲೆ ಇರ್ಬೋದು, ಚಕ್ಕೆ ಇರ್ಬೋದು, ಆಮೇಲೆ ನಕ್ಷತ್ರ ಮೊಗ್ಗು, ಮರಾಠಿ ಮೊಗ್ಗು, ಆಮೇಲೆ ನೀರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕು. ಈಗ ಇದು ಕೂಡ ಅಷ್ಟೇ, ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಸಾಲೆಯನ್ನು. ಹಸಿ ಸ್ಮೆಲ್ ಹೋಗಬೇಕದು, ಹಸಿ ಥರ ಸ್ಮೆಲ್ ಬರಬಾರ್ದು. ಇನ್ನು ನಾರ್ಮಲಾಗಿ ನಾವು ಪಲಾವ್ ಯಾವ ಥರ, ರೈಸ್ ಬಾತ್ಗಳು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡೋದು, ಏನೂ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆಯೇ ಪಾಲಕ್ ಸೊಪ್ಪು ನಿಮ್ಗೆ ಗೊತ್ತಿದೆ ಎಷ್ಟು ಒಳ್ಳೆಯದು ಅಂತ, ಪ್ರೆಗ್ನೆಂಟ್ ಇದ್ದವರಿಗೂ ಒಳ್ಳೆಯದು, ಹಾಗೆಯೇ ಶುಗರ್ ಇದ್ದವರಿಗೂ ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪನ್ನು ತಿಂತಾರೆ ಜಾಸ್ತಿಯಾಗಿ, ಅಷ್ಟು ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇವಾಗ ನೋಡಿ, ಇದು ಕುದೀತಾ ಇದೆ ಚೆನ್ನಾಗಿ, ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಕುದೀತಾ ಇದೆ. ಹಾಗೆಯೇ ನಿಮಗೆ ಯಾವುದಾದ್ರೂ ರೆಸಿಪಿ ವಿಡಿಯೋಗಳು ಬೇಕು ಅಂತಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ, ಆ ರೆಸಿಪಿ ವಿಡಿಯೋಗಳನ್ನು ನಾನು ಹಾಕ್ತೇನೆ. ರೆಸಿಪಿ ವಿಡಿಯೋಗಳು ಮಾತ್ರ ಅಂತಲ್ಲ, ಹೆಲ್ತ್ ಟಿಪ್ಸ್ ಇರ್ಬೋದು, ಟೈಲರಿಂಗ್ ವೀಡಿಯೋಸ್ಗಳಿರ್ಬೋದು, ಯಾವುದು ವಿಡಿಯೋ ನಿಮಗೆ ಬೇಕು ಆ ವಿಡಿಯೋ ನೀವು ಕಮೆಂಟ್ ಮಾಡಿ, ಈ ವಿಡಿಯೋ ಮಾಡಿ ಅಂತ, ಆ ವಿಡಿಯೋವನ್ನು ಖಂಡಿತವಾಗ್ಲೂ ನಾನು ಮಾಡ್ತೇನೆ. ನೆಕ್ಸ್ಟ್ ಇವಾಗ ಬಟಾಣಿ ಮತ್ತು ಏನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನೆಲ್ಲ ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಪಾಲಕ್ ಸೊಪ್ಪು ಅಂತೇಳಿ. ನೀವು ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ನಾವು ಪಲಾವ್ ಮಾಡೋದಿದ್ರು ಹಾಗೆಯೇ, ಇವಾಗ ಪಲಾವಿಗೂ ಅಷ್ಟೇ ಅದರ ರೆಸಿಪಿ ವಿಡಿಯೋ ನಾನು ಮಾಡಿದ್ದೇನೆ. ನೆಕ್ಸ್ಟ್ ಆ ವಿಡಿಯೋವನ್ನು ಹಾಕ್ತೇನೆ. ಆಲ್ರೆಡಿ ವಿಡಿಯೋ ರೆಡಿ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ, ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ ಪಲಾವ್ ರೆಸಿಪಿ ಕೂಡ. ಇವಾಗ ನೀರು ನಾನು 3 ಲೋಟ ಅಕ್ಕಿ ತಗೊಂಡಿದ್ದೀನಿ, 6 ಲೋಟ ನೀರು ಹಾಕ್ತಾ ಇದ್ದೇನೆ. ಓಕೆನಾ, ಇದು ಈ ರೈಸು. ಹಾಗೆಯೇ ನೀವು ಯಾವ ಅಕ್ಕಿ ತಗೊಂಡಿದ್ದೀರಿ, ಅಕ್ಕಿ ನಿಮಗೆ ಯಾವ ಥರ ನೀವು ತಗೊಂಡಿರ್ತೀರ ಅದರ ಇದಕ್ಕೆ ನೀವು ನೀರನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ಮುಚ್ಚಳವನ್ನು ಮುಚ್ಚಿ ವಿಷಲ್, ನಾನು 3 ವಿಷಲ್ ಮಾಡ್ತೀನಿ, ಆವಾಗ ಚೆನ್ನಾಗಿ ಸ್ವಲ್ಪ ಬೆಂದಿರುತ್ತೆ. ನೋಡಿ ಆಯಿತು ವಿಷಲ್. ಸೊ ಉದುರಾಗಿ ಬಂದಿದೆ ಪಾಲಕ್ ಸೊಪ್ಪಿನ ರೈಸ್ ಬಾತು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಪಲಾವಿಗಿಂತಲೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಓಕೆನಾ. ಹಾಗೆಯೇ ಸಬ್ಸಿಗೆ ಸೊಪ್ಪಿನ ರೈಸ್ ಬಾತ್ ಕೂಡ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅದು ಕೂಡ ನಾನು ಮಾಡಿದಾಗ ವಿಡಿಯೋವನ್ನು ಮಾಡ್ತೇನೆ, ಸಬ್ಸಿಗೆ ಸೊಪ್ಪಿನ ರೈಸ್ ಬಾತು. ಇದೀಗ ನಾನು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೇನೆ, ಯಾಕಂದರೆ ಅಲ್ಯೂಮಿನಿಯಂ ಕುಕ್ಕರ್ನಲ್ಲಿ ಇಡಬಾರ್ದು ಅದನ್ನು ಬಿಸಿ. ಈಗ ನಾವು ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಹೌದು, ಆದರೆ ಅದರಲ್ಲೇ ಇಡಬಾರ್ದು, ಅದಕ್ಕೋಸ್ಕರ. ನೆಕ್ಸ್ಟ್ ಅಲ್ಯೂಮಿನಿಯಂ ಪಾತ್ರೆಗಳು ಜಾಸ್ತಿ ನಾವು ಯೂಸ್ ಮಾಡಬಾರ್ದು. ಬಟ್ ನಮ್ಮದು ಕುಕ್ಕರ್ ಒಂದು ಅಲ್ಯೂಮಿನಿಯಂ ಇದಿದೆ, ಅದು ಏನು ಮಾಡೋದಕ್ಕಾಗಲ್ಲ, ಅದೊಂದು ಮಾತ್ರ, ಬೇರೆ ಯಾವುದು ನಾವು ಯೂಸ್ ಮಾಡಲ್ಲ. ಹಾಗಾಗಿ ನಾನು ಕುಕ್ಕರ್ನಿಂದ ತೆಗೆದ್ಬಿಟ್ಟು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೀನಿ, ಅದು ಬಿಸಿಯಾಗಿರುತ್ತೆ. ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಕಾಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡಿ.